ಹೇಳ್ತಾರೆ. ಎಷ್ಟೋ ಜನಕ್ಕೆ ದೃಷ್ಟಿ ಅಂದರೆ ಯಾರೋ ಊಟ ಮಾಡ್ತಾ ಇದ್ದಾರೆ, ಅವ್ನು ಹಿಂಗೆ ನೋಡ್ಬಿಟ್ಟು ಊಟ ಮಾಡ್ತಾ ಇರೋದನ್ನ ಅದನ್ನು ದೃಷ್ಟಿ ಅಂತಾರೆ. ಖಂಡಿತವಾಗ್ಲೂ ಅದಲ್ಲ ದೃಷ್ಟಿ. ದೃಷ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ಹಳೆ ಚಾನಲ್ ಬ್ಯಾನ್ ಆಗಿರೋದ್ರಿಂದ ಅದರಲ್ಲಿಲ್ಲ. ಮತ್ತೆ ಮಾಡ್ತೀನಿ, ಆದರೂ ಈಗ ನಿಮಗೆ ಜಸ್ಟ್ ಜನರಲ್ ಆಗಿ ಆ ಟಾಪಿಕ್ ಬಂದಿರೋದ್ರಿಂದ ಹೇಳ್ತೀನಿ. ದೃಷ್ಟಿ ಅಂದರೆ ಏನು ಅಂದರೆ, ಹಿರಿಯರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ತನ್ನ ಮಗಳ ಮದುವೆ, ಆತನ ಹತ್ರ ಒಂದು 50,000 ಇದೆ, 12 ಲಕ್ಷ ರೂಪಾಯಿ ಮದುವೆಗೆ ಖರ್ಚು ಮಾಡಿದ್ದಾನೆ, ಸಾಲ ಮಾಡಿದ್ದಾನೆ. ಇದನ್ನ ದೃಷ್ಟಿ ಅಂತಾರೆ. ಖಂಡಿತವಾಗ್ಲೂ ನಾನು ಹೇಳೋದನ್ನ ಬಹಳ ಕೇರ್ಫುಲ್ ಆಗಿ ಆಲಿಸಿ. ಮಗಳ ಮದುವೆ ಮಾಡಬೇಕು, ಅವನ ಹತ್ರ ಇರೋದು 50,000, 12 ಲಕ್ಷ ರೂಪಾಯಿ ಮದುವೆಗೆ ಖರ್ಚಾಗಿದೆ. ಏನೋ ಸ್ನೇಹಿತರು ಅವರು ಇವರೆಲ್ಲ ಸಹಾಯ ಮಾಡಿದ್ರು, ಒಂದು 5 ಲಕ್ಷ, ಇನ್ನು 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾನೆ. ಇದೇ ದೃಷ್ಟಿ. ಯೋಗ್ಯತೆ ಅರ್ಹತೆಗಿಂತ ಮೀರಿ ನಾವೇನನ್ನಾದ್ರೂ ಮಾಡ್ತಿರಲ್ಲ, ಇದೆಲ್ಲವೂ ಕೂಡ ದೃಷ್ಟಿ ಆಗುತ್ತೆ. ಇದು ದೃಷ್ಟಿ. ಒಬ್ಬನಿಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳ, ತಿಂಗಳಿಗೆ 10,000 ರೂಪಾಯಿ ಸಂಬಳ, ಆದರೆ ಅವನು 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಐಫೋನ್ ತಗೊಂಡವನೆ. ಇದು ದೃಷ್ಟಿ. ಅಂದರೆ ಇದು ಮಾಡಬಾರ್ದಾ ತಗೊಳ್ಬಾರ್ದಾ ಅಂತ ಕೆಲವರು ಕೇಳ್ತಾರೆ. ಖಂಡಿತವಾಗ್ಲೂ ತಗೊಳ್ಬೋದು. ಆದರೆ ಈ 1.5 ಲಕ್ಷ ರೂಪಾಯಿ ತಗೊಂಡಿದ್ದು ಹೆಂಗೆ ಅಂದರೆ, ಕ್ಯಾಶ್ ಕೊಟ್ಟಲ್ಲ, ಅವನು 10,000 ರೂಪಾಯಿ ಕಟ್ಟದ, EMI ಕಟ್ಕೊಂಡು ಹೋಗ್ತಾನೆ. ಎಷ್ಟು ಕಟ್ತಾನೆ? ಸಂಬಳನೇ 10,000 ರೂಪಾಯಿ, ಒಂದು 5,000 ರೂಪಾಯಿ 6,000 ರೂಪಾಯಿ EMI ಕಟ್ತಾನೆ. ಹೆಂಗೋ ಮ್ಯಾನೇಜ್ ಮಾಡ್ತೀಯ ಅಂದರೆ, ನಾನು ಪಾರ್ಟ್ ಟೈಮ್ ಮಾಡ್ತೀನಿ, ಆಮೇಲೆ ಇನ್ನೊಂದು ಕೆಲಸ ಮಾಡ್ತೀನಿ, ಸೊ ಅದರಿಂದ ದುಡಿದ್ಬಿಟ್ಟು ಕೊಡ್ತೀನಿ. ಇದೇನಾಗುತ್ತೆ, ಅವನು ಅದನ್ನು ಮುಗಿಸೋಷ್ಟರಲ್ಲಿ ಆ ಮೊಬೈಲ್ ಅವನ ಕೈ ಜಾರಿ ಬಿದ್ದೋಗುತ್ತೆ, ಕಳೆದೋಗ್ಬೋದು, ಮೇಲಿಂದ ಬಿದ್ದೋಗ್ಬೋದು, ನೀರಿಗೆ ಬಿದ್ದೋಗ್ಬೋದು. ಇವಾಗೇನೋ ಇನ್ಶೂರೆನ್ಸ್ ಅದು ಇದೆಲ್ಲ ಬಂದಿದೆ, ಹೊಸದು ಕೊಡ್ತಾರಂತೆ, ರಿಪ್ಲೇಸ್ ಕೊಡ್ತಾರಂತೆ, ಅದು ನನಗೆ ಗೊತ್ತಿಲ್ಲ, ಹಂಗಂತ ಹೇಳ್ತಾರೆ ಕೆಲವರು, ಇರಬಹುದು ಅಂತ ತಿಳ್ಕೊಳ್ಳಿ. ಆದರೂ ಕೂಡ ದೃಷ್ಟಿ ಅನ್ನೋದು ಯಾವುದನ್ನ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಇದೆಲ್ಲವೂ ಕೂಡ ದೃಷ್ಟಿ. ಈ ರೀತಿ ದಯಮಾಡಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಯೋಗ್ಯತೆಗೆ ಅರ್ಹತೆಗೆ ಅನುಗುಣವಾಗಿರುವಂಥದ್ದನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಕೆಲವರು ಒಂದು 30,000 ರೂಪಾಯಿ ಸಂಬಳ ತರ್ತಾರೆ, 30,000 ರೂಪಾಯಿ ಸಂಬಳ ತಗೊಂಡು ಕಾರ್ ತೊಗೊಂಡ್ಬಿಡ್ತಾರೆ. ಯಾರೋ ಪಕ್ಕದ ಮನೆಯವ್ರು ತೊಗೊಂಡ್ರು, ರಿಲೇಷನ್ ತೊಗೊಂಡ್ರು, ನನ್ನ ಸ್ನೇಹಿತ ತೊಗೊಂಡ್ಬಿಟ್ಟ, ನಾನು ತಗೊಳ್ತೀನಿ, ನಾನೇನು ಅವನಿಗಿಂತ ಕಡಿಮೆನಾ ಅಂತೇಳಿ ತಗೊಂಬಿಟ್ಟ. 15,000 ರೂಪಾಯಿ EMI ಕಟ್ಟಬೇಕು. ತಿನ್ನೋದಿಲ್ಲಿಂದ ಬಾಡಿಗೆ ಮನೇಲಿ ಇರೋದವನು 15,000 ರೂಪಾಯಿ EMI ಕಟ್ತಾನೆ. 30,000 ರೂಪಾಯಿ ಸಂಬಳ. ಅವ್ರ ಫ್ರೆಂಡ್ ತಗೊಂಡವನು 1 ಲಕ್ಷ ರೂಪಾಯಿ ಸಂಬಳ, ಅವನು 30,000 ರೂಪಾಯಿ EMI ಕಟ್ತಾನೆ. ಇನ್ನು 70% ಅಂದರೆ ಅವನು ದುಡಿಯೋದ್ರಲ್ಲಿ 30% ಅಷ್ಟೇ ಕೊಡ್ತಾ ಇರೋದು. ಈಗ ಇವನು ದುಡಿಯೋದ್ರಲ್ಲಿ 30% ಅಂದ್ರೆ 9,000 ರೂಪಾಯಿ ಆಯ್ತು, 15,000 ರೂಪಾಯಿ EMI ಕಟ್ತಾನೆ. ಇದೆಲ್ಲ ಏನು ಅಂದರೆ ದಡ್ಡತನ, ಮೂರ್ಖತನ. ಇದನ್ನ ಹಾಕೊಳ್ತಾರಲ್ಲ, ಇದಕ್ಕೆ ದೃಷ್ಟಿ ಆಗುತ್ತೆ. ಇಂಥ ಕಾರ್ಗಳಿಗೆ ಆಕ್ಸಿಡೆಂಟ್ ಆಗುತ್ತೆ, ಇಂಥವ್ರ ಕಾರ್ಗಳು ಡ್ಯಾಮೇಜ್ ಆಗ್ತವೆ, ಇಂಥವ್ರು ಯಾರೋ ಬಂದು ಗುದ್ದುಕೊಂಡು ಹೋಗ್ಬಿಡ್ತಾರೆ, ಸ್ಕ್ರಾಚಸ್ ಆಗುತ್ತೆ. ಇದೆಲ್ಲವೂ ಕೂಡ ದೃಷ್ಟಿ. ದೃಷ್ಟಿ ಅಂದರೆ ಈ ಹಳ್ಳಿ ಕಡೆ ಮಾಡ್ತಾರಲ್ಲ, ಖಂಡಿತವಾಗ್ಲೂ ಅದೆಲ್ಲ ದೃಷ್ಟಿ. ದೃಷ್ಟಿ ಅಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ಇದನ್ನ ದೃಷ್ಟಿ ಅಂತ ಕರೀತಾರೆ. ಯೋಗ್ಯತೆ ಅರ್ಹತೆಗೆ ಮೀರಿ ನಾವೇ ಅತಿಯಾಗಿ ಏನೇನು ಮಾಡ್ತೀರಿ, ಇದೆಲ್ಲವೂ ಕೂಡ ದೃಷ್ಟಿ. ಈ ಕಪ್ಪು ಬಟ್ಟೆಗಳನ್ನು ಬಿಟ್ಟು ಬಾಕಿ ಎಲ್ಲವನ್ನ ನೀವು ಕಪ್ಪನ್ನು ಧರಿಸ್ಬೋದು. ಕರಿ ಶೂ, ಕರಿ ಕ್ಯಾಪು, ಕರಿ ಗಾಡಿ, ಸೊ ಕರಿ ಸಾಕ್ಸು, ಬಟ್ಟೆ ಮೈ ಮೇಲೆ ಧರಿಸುವಂತಹ ಬಟ್ಟೆ ಬಿಟ್ಟು ಬಾಕಿ ಎಲ್ಲವನ್ನ ನೀವು ಕಪ್ಪನ್ನು ಉಪಯೋಗಿಸಬಹುದು. ಅದು ನಿಮ್ಮನ್ನ ದೃಷ್ಟಿಯಿಂದ ಕಾಪಾಡುತ್ತೆ. ಮಕ್ಕಳಿಗೆ ಇಲ್ಲಿ ಮತ್ತೆ ಇಲ್ಲಿ ಕಣ್ಕಪ್ಪಿಡ್ತಾರೆ, ಅದೇ ರೀತಿ ಮದುವೆ ಹೆಣ್ಣಿಗೂ ಕೂಡ ಕಣ್ಕಪ್ಪಿಡ್ತಾರೆ. ಯಾಕೆಂದ್ರೆ ತುಂಬಾ ಶೃಂಗಾರ ಮಾಡಿರ್ತಾರೆ, ಅಪ್ಸರೆ ತರ ಕಾಣ್ತಾ ಇರ್ತಾಳೆ ಮದುಮಗಳು. ಆದ್ರಿಂದ ಅವಳಿಗೆ ದೃಷ್ಟಿ ಆಗ್ಬಾರ್ದು ಅಂತೇಳಿ ಕಪ್ಪು ಚುಕ್ಕಿಗಳನ್ನು ಇಡ್ತಾರೆ.